Hello aspirants, hope all of you are doing good. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ ಇಂದು ಅಗೇನ್ ಒಂದು ಇಂಪಾರ್ಟೆಂಟ್ ಟಾಪಿಕ್, ಸ್ಪೆಷಲಿ ನಮಗೆ ಫಿಲಿಮ್ಸ್ ಅಲ್ಲೂ ಕೂಡ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ ಹಾಗೂ ಮೇನ್ಸ್ ಅಲ್ಲೂ ಕೂಡ ಕ್ವಶನ್ ಅನ್ನ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ. ಸೊ ಅದುವೇ ನಮ್ಮ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ರೈಟ್? ಸೊ ಇದನ್ನ ಸಿಂಪಲ್ ಆಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡೋದಾದ್ರೆ, ಸೊ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ, ಇವರ ಒಂದು ಕರ್ತವ್ಯಗಳಾಗಿರ್ಬೋದು, ರೈಟ್? ಸೊ ಇತ್ತೀಚೆಗೆ ಕೆಲವೊಂದು ಡೆವಲಪ್ಮೆಂಟ್ಸ್ ರಾಜಕೀಯವಾಗಿರ್ಬೋದು ಅಥವಾ ಬೇರೆ ಉದ್ದೇಶಕ್ಕೆ ಏನೇ ಆದ್ರೂ ಕೂಡ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಒಂದು KSPCB ಏನಿದೆ, ಈ ಒಂದು ಆರ್ಗನೈಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಸಿಲೆಬಸ್ ಅಲ್ಲಿ ಕೂಡ ನೋಡೋದಾದ್ರೆ ನಮಗೆ ಎನ್ವೈರನ್ಮೆಂಟ್ ಎಕಾಲಜಿ ಅಂತ ಪರ್ಟಿಕ್ಯುಲರ್ ಆಗಿದೆ ಅಲ್ವಾ? ಸೊ ನಮ್ಮ GS3 ಪೇಪರ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ ಜೊತೆಗೆ ನ್ಯಾಚುರಲ್ ಸೈನ್ಸ್ ಕೂಡ ಇದೆ, ಅಗ್ರಿಕಲ್ಚರ್ ಸೈನ್ಸ್ ಇದೆ. ಅದ್ರ ಜೊತೆಗೆ ಸೆಕ್ಷನ್ 3 ಅಲ್ಲಿ ನಾವು ಎನ್ವೈರನ್ಮೆಂಟ್ ಎಕಾಲಜಿ ಬಗ್ಗೆ ಇಲ್ಲಿ ಕಾಣಿರ್ತೀವಿ. ಸೊ ಅದ್ರ ಜೊತೆಗೆ ಫಿಲಿಮ್ಸ್ ಅಲ್ಲಿ ಕೂಡ ನಾವು ನೋಡೋದಾದ್ರೆ ತುಂಬಾ ಸಲ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದಿದೆ, ಸದ್ಯದ ಅಧ್ಯಕ್ಷರು ಯಾರಿದ್ದಾರೆ, ಯಾವ ಒಂದು ಇಲಾಖೆ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಈ ರೀತಿ ಬೇರೆ ಬೇರೆ ಕ್ವಶನ್ಸ್ ಕೇಳಿರ್ತಕ್ಕಂಥದ್ದು ಇದೆ. ಈ ನಿಟ್ಟಿನಲ್ಲಿ ಈ ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ನಾವು KPSC ಮೇನ್ ಸಿಲೆಬಸ್ ಅಂತ ನೋಡಿದಾಗ ಇಲ್ಲಿ GS3 ಅಲ್ಲಿ, ರೈಟ್? ಸೊ ಇವಾಗ ಆಲ್ರೆಡಿ ಹೇಳಿರೋ ಹಾಗೆ ಸೈನ್ಸ್ ಅಂಡ್ ಟೆಕ್ ಮೇಜರ್ ಪೋರ್ಷನ್ ಇದೆ, ಅದರಲ್ಲಿ ನ್ಯಾಚುರಲ್ ಸೈನ್ಸ್ ಕೂಡ ಇದೆ, ಅದ್ರ ಜೊತೆಗೆ ಅಗ್ರಿಕಲ್ಚರ್ ಸೈನ್ಸ್ ಕೂಡ ಇದೆ, ಅಂಡ್ ಎನ್ವೈರನ್ಮೆಂಟ್ ಎಕಾಲಜಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಅಲ್ಲಿ ಸೊ ಈ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿಗಳಾಗಿರ್ಬೋದು, ಏರ್ ಪೊಲ್ಯೂಷನ್ ಆಕ್ಟ್, ವಾಟರ್ ಪೊಲ್ಯೂಷನ್ ಆಕ್ಟ್, ಇವೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಯಾಕೆ ಈಗ ಸುದ್ದಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ, ಸೊ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ, ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಕೆಲವೊಂದು ಇತ್ತೀಚೆಗೆ ನೀವು ನೋಡಿರ್ಬೋದು, ಕೆಲವೊಂದು ರಾಜಕಾರಣಿಗಳ ಫ್ಯಾಕ್ಟರಿಗಳಿಗೂ ಕೂಡ ಇಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ. ಇಲ್ಲಿ ನಾವು ರಾಜಕೀಯ ಉದ್ದೇಶದಿಂದ ನೋಡೋದಕ್ಕಿಂತಲೂ ಸೊ ಮುಖ್ಯ ಉದ್ದೇಶ ಏನಿದೆ, ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈ ನಮ್ಮ ನದಿಗಳು ಏನಿದಾವೆ ಅಥವಾ ನಮ್ಮ ಪರಿಸರ ಏನಿದೆ, ಇದು ಮಾಲಿನ್ಯ ಆಗ್ತಕ್ಕಂಥದ್ದನ್ನ ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇದನ್ನ ಕಂಟ್ರೋಲ್ ಮಾಡಬಹುದು ಅಂತ. ಸೊ ಆ ನಿಟ್ಟಿನಲ್ಲಿ ಇವಾಗ ಇವರು ಕೆಲವೊಂದು ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಅರ್ಬನ್ ಲೋಕಲ್ ಬಾಡೀಸ್ಗೆ. ಸೊ ಯಾವ ಒಂದು ಕಂಪ್ನೀಸ್ ಅಥವಾ ಫ್ಯಾಕ್ಟರೀಸ್ ಏನಿದಾವೆ ತಮ್ಮ ಒಂದು ಮಾಲಿನ್ಯ ಏನಿದೆ ಡೈರೆಕ್ಟ್ ಆಗಿ ಅದು ಚಿಕ್ಕ ಚಿಕ್ಕ ನದಿಗಳಿಗಾಗಿರ್ಬೋದು, ಕೆರೆಗಳಿಗಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ವಾಟರ್ ಬಾಡೀಸ್ ಇದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಅದನ್ನ ರಿಲೀಸ್ ಮಾಡ್ತಾ ಇದಾವೆ. ಸೊ ಅದರಿಂದ ಏನಾಗುತ್ತೆ, ಕಲುಷಿತ ನೀರಿನಿಂದ ಸೊ ನಮ್ಮ ಜಲಚರ ಪ್ರಾಣಿಗಳು, ರೈಟ್? ಸೊ ಈ ಒಂದು ಪಾಂಡ್ ಎಕೋಸಿಸ್ಟಮ್ ಅಂತ ಏನ್ ಕರಿತೀವಿ, ಅದು ಪೊಲ್ಯೂಟ್ ಆಗ್ತಾ ಇದೆ. ಸೊ ಹೀಗಾಗಿ ಒಂದ್ರಿಂದ ಒಂದು ಇನ್ನೊಂದು ಇಂಪ್ಯಾಕ್ಟ್ ಕಾನ್ಸಿಕ್ವೆನ್ಸಸ್ ಇರೋದ್ರಿಂದ ಸೊ ಇಟ್ಸ್ ಬೆಟರ್ ಇದನ್ನ ನಾವು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ ರಾಜಕೀಯವನ್ನ ಸೈಡಿಗಿಟ್ಟು ಕೇವಲ ಒಂದು ಪರಿಸರ ದೃಷ್ಟಿಕೋನದಿಂದ ನಾವು ನೋಡಿದಾಗ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೆಂಗಳೂರು ಮಿರರ್ ನ್ಯೂಸ್ ಪೇಪರ್ ಅಲ್ಲೆಲ್ಲ ನೋಡೋದಾದ್ರೆ, ಸೊ ಕೆಲವೊಂದು ಏನು ಇಲ್ಲಿಗಲ್ ಪ್ಲಾಸ್ಟಿಕ್ ಮೇಕಿಂಗ್ ಯೂನಿಟ್ಸ್ ಇದಾವೆ. ಸೊ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ತಮ್ಗೆಲ್ಲ ಗೊತ್ತಿರೋ ಹಾಗೆ ಗೌರ್ಮೆಂಟ್ ಇವಾಗ ಅದನ್ನ ಆಲ್ರೆಡಿ ಬ್ಯಾನ್ ಮಾಡಿರ್ತಕ್ಕಂಥದ್ದಿದೆ. ಆದ್ರೆ ಕೆಲವೊಂದ್ ಕಡೆ ಅದರ ಆಕ್ಟಿವಿಟೀಸ್ ನಡೀತಾ ಇದ್ದಾಗ ಸೊ BBMP ಆಗಿರ್ಬೋದು, ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ಇವರು ತಮ್ಮ ಜಾಯಿಂಟ್ ಇನಿಷಿಯೇಟಿವ್ ಮುಖಾಂತರ ಅಂತದನ್ನ ತಡೆಗಟ್ಟುವ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರ್ತಾರೆ. ಸೊ ಇನ್ನೊಂದು ನಾವು ಬೆಂಗಳೂರು ಮಟ್ಟದಲ್ಲಿ ನೋಡೋದಾದ್ರೆ, ಸೊ ಮಾಲ್ ಆಫ್ ಏಷ್ಯಾ ರೀಸೆಂಟ್ಲಿ ಏನ್ ಸುದ್ದಿಯಲ್ಲಿತ್ತು. ಸೊ ಅಲ್ಲೂ ಕೂಡ ಮಾಲಿನ್ಯ ಮಟ್ಟ ಏನಿದೆ ಅದನ್ನ ಪರಿಶೀಲನೆಗೆ ನಮ್ಮ ಒಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದು ಕೂಡ ಮುಂದಾಗಿರೋದಿತ್ತು. ಸಿ ನಾವು ಒಬ್ಬ ಫ್ಯೂಚರ್ ಆಫೀಸರ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಅಥವಾ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಚೇರ್ಪರ್ಸನ್ ಅಥವಾ ಒಂದು ಸೆಕ್ರೆಟರಿ ರೂಪದಲ್ಲಿ ನೋಡೋದಾದ್ರೆ, ಸೊ ನಮಗೆ ಈ ಒಂದು ನ್ಯೂಟ್ರಲಿಟಿ ಬಂದ್ಬಿಡುತ್ತೆ. ಅವಾಗ ಯಾವ ರೀತಿ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು, ಯಾವ ರೀತಿ ಇದ್ದಿರ್ತಕ್ಕಂಥ ಆಕ್ಟ್ಸ್ ಅನ್ನ ಎಫೆಕ್ಟಿವ್ ಇಂಪ್ಲಿಮೆಂಟ್ ಮಾಡಬಹುದು, ರೈಟ್? ಸೊ ಎಕ್ಸಾಮಿನರ್ ಆಲ್ಸೋ ನಿಮಗೆ ಒಂದು ನ್ಯೂಟ್ರಲ್ ಪರ್ಸನಾಲಿಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರೊವಿಷನ್ಸ್ ಏನಿದಾವೆ ಈ ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು, ಇದನ್ನ ನೀಟಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಇಲ್ಲಿ ಮಾಡಿ. ಸೊ ಲೈಕ್ ಹಾಗಾದ್ರೆ ಏನಿದು ಇಶ್ಯೂ? ಸೊ ಇವಾಗ ಆಲ್ರೆಡಿ ನ್ಯೂಸ್ ಆರ್ಟಿಕಲ್ ಅಲ್ಲಿ ನೋಡಿರೋ ಹಾಗೆ, ಸೊ ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಲವೊಂದು ಅರ್ಬನ್ ಲೋಕಲ್ ಬಾಡೀಸ್ ಗಳಿಗಾಗಿರ್ಬೋದು, ಕೆಲವೊಂದು ಫ್ಯಾಕ್ಟರಿಗಳಿಗಾಗಿರ್ಬೋದು ನೋಟಿಸ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದಿದೆ. ಸೊ ಅದಾದ್ಮೇಲೆ ಈ ಒಂದು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ರೈಟ್? ಸೊ ಇದೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅವರದೇ ಆದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವ್ ಇದನ್ನ ನಮ್ಮ ಪಾಲಿಟಿ ಸಬ್ಜೆಕ್ಟ್ಸ್ ಅಲ್ಲಿ ಕೋರ್ಲೇಟ್ ಮಾಡ್ಕೊಂಡ್ರೆ ನಮ್ಗೆ ಇರ್ತಕ್ಕಂಥ ಫಂಡಮೆಂಟಲ್ ಡ್ಯೂಟೀಸ್ ಆಸ್ ಅ ಸಿಟಿಜನ್ ಆಫ್ ದಿ ಕಂಟ್ರಿ, ರೈಟ್? ಸೊ ನಮ್ಮ ಏನು ನ್ಯಾಚುರಲ್ ರಿಸೋರ್ಸಸ್ ಇದಾವೆ, ಕಾಡು ಫಾರೆಸ್ಟ್ ಆಗಿರ್ಬೋದು, ರೈಟ್? ರಿವರ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಓವರಾಲ್ ಎಕೋಸಿಸ್ಟಮ್ ಆಗಿರ್ಬೋದು, ಇದನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಒಬ್ಬ ಜವಾಬ್ದಾರಿಯುತ ಪ್ರಜ್ಞಾವಂತ ಭಾರತೀಯ ನಾಗರಿಕನ ಪ್ರಮುಖ ಕರ್ತವ್ಯ.
ಸೊ ನೀವು ಇದನ್ನ ಲೈಕ್ ನಾನೊಂದು ಮರ ಉಳಿಸಿದ್ರೆ ಏನಾಗುತ್ತೆ ಅಥವಾ ನಾನೊಂದು ಕೆರೆಯನ್ನ ಪೊಲ್ಯೂಷನ್ ಇಂದ ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದಕ್ಕಿಂತಲೂ ಗಾಂಧೀಜಿ ಅವರು ಹೇಳಿದಾಗೆ ಬಿ ದ ಚೇಂಜ್, ರೈಟ್? ಸೊ ಯುವರ್ ಕ್ರಿಟಿಕ್ಸ್ ಆರ್ ಆಲ್ರೆಡಿ ಬಾರ್ನ್. ನೀವು ಏನೇ ಒಂದು ಇನಿಷಿಯೇಟಿವ್ ತಗೊಂಡಾದ್ರೂ ಕೂಡ ಇಲ್ಲಿ ತಮ್ಮದೇ ಆದ ಒಂದು ಕಂಟ್ರಿಬ್ಯೂಷನ್ ರೀತಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಿಮ್ಮ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಒಂದು ಕಂಟ್ರಿಬ್ಯೂಷನ್ ಅಲ್ಲಿ ಮಾಡಬಹುದು. ಸೊ ಇಲ್ಲಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾವು ಕರ್ನಾಟಕದ ಬಗ್ಗೆ ಇಲ್ಲಿ ಮಾತಾಡೋದಾದ್ರೆ, ಸೊ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ, ಸೊ ಯಾವ ಒಂದು ಆಕ್ಟ್ ಅಡಿಯಲ್ಲಿ, ರೈಟ್? ಸೊ ಯಾವ ಒಂದು ಆಕ್ಟ್ ಅಡಿಯಲ್ಲಿ ಈ ಒಂದು ಆ, ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಇದು ನಮಗೆ ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1974. ಸೊ ಜಲ ಮಾಲಿನ್ಯ, ವಾಯು ಮಾಲಿನ್ಯ ಅಂತಕ್ಕಂಥದ್ದು ಇವೆಲ್ಲ ಏನಿದಾವೆ, ರೈಟ್? ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಜಲ ಮಾಲಿನ್ಯ ಆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಸೊ ದ ವಾಟರ್ ಆಕ್ಟ್ ಪ್ರೊವೈಡ್ ದಿ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್. ಸೊ ಗೊತ್ತಿರೋ ಹಾಗೆ ಏರ್ ಪೊಲ್ಯೂಷನ್, ನಮಗೆ ಏರ್ ಪೊಲ್ಯೂಷನ್ ಮತ್ತೆ ಅದರ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಏನಿದೆ ಅದ್ರ ಬಗ್ಗೆ ಡೀಲ್ ಮಾಡುತ್ತೆ. ಸೊ ಹೀಗೆ ಪ್ರತಿಯೊಂದು ಆಕ್ಟ್ಸ್ ಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಈ ಒಂದು ವಾಟರ್ ಪೊಲ್ಯೂಷನ್ ಆಕ್ಟ್ ಏನಿದೆ, ಸೊ ಮುಂದೆ ನಮಗೆ ಬರ್ತಾ ಬರ್ತಾ 1981 ಅಲ್ಲಿ ಏರ್ ಪೊಲ್ಯೂಷನ್, ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ದಿ ಪೊಲ್ಯೂಷನ್ ಆಕ್ಟ್ ಕೂಡ ಇಲ್ಲಿ ಜಾರಿಗೊಂಡಾಗ, ಸೊ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಇದರ ಜವಾಬ್ದಾರಿಯನ್ನ ವಾಟರ್ ಪೊಲ್ಯೂಷನ್ ಆಕ್ಟ್ ಇಂದ ಏರ್ ಪೊಲ್ಯೂಷನ್ ಆಕ್ಟ್ ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಂದ್ರೆ ಎಂಡ್ ಆಫ್ ದಿ ಡೇ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಪ್ರಕಾರ ವಾಯು ಮಾಲಿನ್ಯ ಇತ್ತಂದ್ರೆ ವಾಯು ಮಾಲಿನ್ಯ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಜಲ ಮಾಲಿನ್ಯ ಇತ್ತಂದ್ರೆ ಯಾವ ರೀತಿ ಜಲ ಮಾಲಿನ್ಯ ಕಂಟ್ರೋಲ್ ಮಾಡಬಹುದು, ನಮಗೆ ಟೋಟಲ್ ಆಗಿ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಸೊ 1985 ಅಲ್ಲಿ ಏನ್ ಮಾಡ್ತಾರೆ, ಈ ಬೋರ್ಡ್ ಅನ್ನ ರೀನೇಮ್ ಮಾಡಿಬಿಟ್ಟು ಅವಾಗ ಅಫಿಷಿಯಲ್ ಆಗಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಮಾಡಿರ್ತಾರೆ. ಸೊ ಅದಕ್ಕಿಂತ ಮೊದಲು ಒಂದು ಬೇರೆ ಲಾರ್ಜರ್ ಎಕ್ಸ್ಪೆನ್ಷನ್ ಫಾರ್ಮ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ವಾಟ್ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ದಿ ಪೊಲ್ಯೂಷನ್ ಆಕ್ಟ್ 1981 ಇವಾಗ ಅಧಿಕೃತವಾಗಿ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿದೆ ಇದರನ್ನ ಎಕ್ಸ್ಕ್ಲೂಸಿವ್ ಆಗಿ ಇದು ಗಮನ ಹರಿಸ್ತಾ ಇದೆ. ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ, ಸರಿ, ವಾಟರ್ ಸಂಬಂಧಪಟ್ಟಂತೆ ಏನ್ ಜಲ ಮಾಲಿನ್ಯ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ವಾಯು ಮಾಲಿನ್ಯ ಸಂಬಂಧಪಟ್ಟಂತ ಆಕ್ಟ್ ಗಳಾಗಿರ್ಬೋದು, ಅದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಆಕ್ಟ್ ಗಳ ಅಥವಾ ಯಾವೊಂದು ಆಕ್ಟ್ ಗಳ ಒಂದು ಇಂಪ್ಲಿಮೆಂಟೇಷನ್ ಇಲ್ಲಿ ನಮ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಡುತ್ತೆ ಅಂತಂದ್ರೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಸೊ ಇದರ ಅಡಿಯಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆ ಆಕ್ಟ್ ಗಳು ಯಾವಿದಾವೆ, ಹಜಾರ್ಡಿಯಸ್ ಅಂಡ್ ಅದರ್ ವೇಸ್ಟ್ ರೂಲ್ಸ್, ರೈಟ್? ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರೂಲ್ಸ್, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್, ಇದೆಲ್ಲ ಇಂಪ್ಲಿಮೆಂಟೇಷನ್ ಜವಾಬ್ದಾರಿ ಯಾರಿಗಿದೆ? ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗಿದೆ, ರೈಟ್? ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನಮಗೆ ಪ್ಲಾಸ್ಟಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ರೈಟ್? ಸೊ ಈ ಒಂದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾಯ್ದೆ ಆಗಿರ್ಬೋದು, ಅಥವಾ ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಆಗಿರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಆಗಿರ್ಬೋದು, ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಆಗಿರ್ಬೋದು, ರೈಟ್? ಸೊ ಫ್ಲೈ ಆಶ್ ನೋಟಿಫಿಕೇಶನ್, ಇದೆಲ್ಲ ಇರ್ತಕ್ಕಂಥ ಜವಾಬ್ದಾರಿ ಯಾರಿಗೆ? ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ, ರೈಟ್? ಯಾಕೆಂದ್ರೆ ಇದನ್ನ ನಾವು ಕಂಪ್ಲೀಟ್ ಆಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ರೂಪದಲ್ಲಿ ನೋಡ್ತಾ ಇದೀವಿ. ಯಾವ ಮಾಲಿನ್ಯ? ಬೇರೆ ಬೇರೆ, ಈಗ ಪ್ಲಾಸ್ಟಿಕ್ ಇಂದ ಕೂಡ ಮಾಲಿನ್ಯ ಆಗುತ್ತೆ, ನಾಯ್ಸ್ ಶಬ್ದ ಮಾಲಿನ್ಯ ಆಗುತ್ತೆ, ಈ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಇಂದ ಇದರಿಂದ ಮಾಲಿನ್ಯ ಆಗುತ್ತೆ, ಸಾಲಿಡ್ ವೇಸ್ಟ್ ನಾವೇನ್ ಕಸ ಎಲ್ಲ ಎಸಿತೀವಿ, ಹಸಿ ಕಸ, ಒಣ ಕಸ ಅಂತ, ಸೊ ಅದರಿಂದ ಕೂಡ ಮಾಲಿನ್ಯ ಆಗುತ್ತೆ. ಈ ವೇಸ್ಟ್ ನಮ್ಮ ಮೊಬೈಲ್ ಬ್ಯಾಟ್ರಿಗಳಾಗಿರ್ಬೋದು, ನಮ್ಮ ಹಳೆ ಮೊಬೈಲ್ಗಳಾಗಿರ್ಬೋದು, ಅಥವಾ ಮದರ್ ಬೋರ್ಡ್ ಆಗಿರ್ಬೋದು, ಈ ರೀತಿ, ರೈಟ್? ಸೊ ಇದೆಲ್ಲದರ ಒಂದು ಇಂಪ್ಲಿಮೆಂಟೇಷನ್ ಜವಾಬ್ದಾರಿ ಇರ್ತಕ್ಕಂಥದ್ದು ಈ ಒಂದು ಬೋರ್ಡ್ಗೆ. ಸೊ ಹಾಗಾಗಿ ಇಲ್ಲಿ ಈ ಬೋರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನಿಯಮಿತ ಕಾರ್ಯಗಳೇನಿದಾವೆ, ಸೊ ಒಂದು ಬೇರೆ ಬೇರೆ ಆಕ್ಟ್ಸ್, ಅದರ ಪ್ರೊವಿಷನ್ಸ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ಸೊ ಅದನ್ನ ಹೊರತುಪಡಿಸಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪೊಲ್ಯೂಷನ್ ಆಫ್ ದಿ ಸ್ಟ್ರೀಮ್ಸ್, ನದಿ ಆಗಿರ್ಬೋದು, ನದಿಯ ಮೂಲ ಆಗಿರ್ಬೋದು, ಒಂದು ಬಾವಿಗಳಾಗಿರ್ಬೋದು, ರೈಟ್? ಸೊ ಇದನ್ನ ಪೊಲ್ಯೂಷನ್ ಆಗದೆ ಇರೋ ತರ ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ರೈಟ್? ಸೊ ರಾಜ್ಯ ಸರ್ಕಾರಗಳಿಗೆ ಕೆಲವೊಂದು ನಿರ್ದೇಶನಗಳನ್ನ ನೀಡ್ತಕ್ಕಂಥದ್ದು, ಅದರ ಜೊತೆಗೆ
ಸೊ ಈ ಒಂದು ಅಗೇನ್ ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಾಯುಮಾಲಿನ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿದೆ ಪ್ರಿವೆನ್ಷನ್ ಕಂಟ್ರೋಲ್, ರೈಟ್. ಸೊ ಇದ್ರ ಕುರಿತಾಗಿ ವಿಶೇಷವಾಗಿ ಕಾಳಜಿಯನ್ನ ವಹಿಸ್ತಕ್ಕಂಥ ಜವಾಬ್ದಾರಿ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಿದೆ. ಸೊ ಅಗೇನ್ ಮುಂದುವರೆದಲ್ಲಿ ನೋಡೋದಾದ್ರೆ ಟು ಎನ್ಕರೇಜ್, ರೈಟ್, ಸೊ ಕಂಡಕ್ಟ್ ಅಂಡ್ ಪಾರ್ಟಿಸಿಪೇಟ್ ಇನ್ ದಿ ಇನ್ವೆಸ್ಟಿಗೇಷನ್ಸ್ ಅಂಡ್ ರಿಸರ್ಚ್ ರಿಲೇಟಿಂಗ್ ಟು ದಿ ಪ್ರಾಬ್ಲಮ್ಸ್ ಆಫ್ ವಾಟರ್ ಪೊಲ್ಯೂಷನ್. ಸೊ ಅಗೇನ್ ಲೈಕ್ ಇವಾಗ ಮಾಲಿನ್ಯ ನಿಯಂತ್ರಣ ಅಂತ ಬಂದಾಗ ಯಾವೆಲ್ಲ ಕಾನೂನುಗಳ ಅಡಿಯಲ್ಲಿ ಇದು ಇಂಪ್ಲಿಮೆಂಟ್ ಮಾಡ್ತಿದೆ ಅದರ ಎಲ್ಲದರ ಒಂದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಅಂಡ್ ಮಾನಿಟರಿಂಗ್ ಇರ್ತಕ್ಕಂಥ ಜವಾಬ್ದಾರಿ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವ ಒಂದು ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಸೊ ನಮ್ಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆರ್ಗನೈಸೇಷನ್ ಯಾವುದು ಅಂತಂದ್ರೆ ನಮ್ಗೆ ಕೇಂದ್ರದಲ್ಲೂ ಕೂಡ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಕ್ಕಂಥದ್ದಿದೆ. ಸೊ ಇದು ಕೂಡ ನಮ್ಗೆ ಈ ಒಂದು ವಾಟರ್, ರೈಟ್, ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ದಿ ಪೊಲ್ಯೂಷನ್ ಆಕ್ಟ್ 1974. ಸೊ ಜಲಮಾಲಿನ್ಯ ಕಾಯ್ದೆ ಅಡಿಯಲ್ಲಿ ನಮ್ಗೆ ಬೋತ್ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದಿದೆ, ರೈಟ್. ಸೊ ಇದ್ರ ಜೊತೆಗೆ ಅಗೇನ್ ಇಲ್ಲಿ ಆಲ್ರೆಡಿ ನೋಡಿರೋ ಹಾಗೆ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ದಿ ಪೊಲ್ಯೂಷನ್ ಏನಿದೆ, ಸೊ ಇದು ಕೂಡ ಇಲ್ಲಿ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಬಗ್ಗೆ ಕಾಳಜಿ ವಹಿಸುತ್ತೆ. ಅದ್ರ ಜೊತೆಗೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಬಗ್ಗೆ ಕೂಡ ಇದು ಇಂಪ್ಲಿಮೆಂಟೇಷನ್ ಬಗ್ಗೆ ಕಾಳಜಿ ವಹಿಸುತ್ತೆ. ಸೊ ಹಾಗಾದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಇವಾಗ ನಾವು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ಅದ್ರ ಜೊತೆಗೆ ಕೇಂದ್ರದಲ್ಲಿ ಇರ್ತಕ್ಕಂಥ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇವ್ರ ಫಂಕ್ಷನ್ಸ್ ಏನಿದೆ, ಒಂದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಬೇರೆ ಬೇರೆ ಕಾಯ್ದೆಗಳನ್ನ, ರೈಟ್. ಸೊ ಅದ್ರ ಜೊತೆಗೆ ಕ್ಲೀನ್ನೆಸ್ ಆಫ್ ದಿ ಸ್ಟ್ರೀಮ್ಸ್, ವೆಲ್ಸ್, ರೈಟ್. ಸೊ ಇವಾಗ ಎಷ್ಟೋ NGO ಗಳನ್ನ ನೀವು ನೋಡಬಹುದು, ಅವರಿಗೆಲ್ಲ ಒಂದು ರೀತಿಯಾಗಿ ಫಿನಾನ್ಷಿಯಲ್ ಹೆಲ್ಪ್ ಆಗಿರ್ಬೋದು ಅಥವಾ ಟೆಕ್ನಿಕಲಿ ಹೆಲ್ಪ್ ಆಗಿರ್ಬೋದು, ಅದನ್ನೆಲ್ಲ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳು ಮಾಡ್ತಾ ಇರ್ತವೆ. ಸೊ ನೀವು ಕೂಡ ಒಂದು ಏನಾದ್ರು NGO ರೂಪದಲ್ಲಿ ಅಥವಾ ಒಂದು ಗ್ರೂಪ್ ರೂಪದಲ್ಲಿ ಯಾವ್ದಾದ್ರು ಈ ರೀತಿ ಒಂದು ಕ್ಲೀನಿಂಗ್ ಡ್ರೈವ್ ಅನ್ನ ಆರ್ಗನೈಸ್ ಮಾಡೋದಾದ್ರೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ದಿ ಸಪೋರ್ಟ್ ಫ್ರಮ್ ದಿಸ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್. ಸೊ ಇಲ್ಲಿ ಮುಂದುವರಿದು ನಾವು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ನೋಡೋದಾದ್ರೆ, ಸೊ ಅಗೇನ್ ಇವರು ಕೂಡ ಕೆಲವೊಂದು ಕೇಂದ್ರ ಸರ್ಕಾರಕ್ಕೆ ಗೈಡೆನ್ಸ್ ಅನ್ನ ಕೊಡೋದಾಗಿರ್ಬೋದು, ಕೆಲವೊಂದು ಪ್ಲಾನ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದಾಗಿರ್ಬೋದು, ರೈಟ್. ಈಗ ಸ್ಪೆಷಲಿ ನಾವು ಡೆಲ್ಲಿ ಅಂತ ಎಲ್ಲ ನೋಡಿದಾಗ ಸೊ ತುಂಬಾ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗಳು ಇಂಪ್ಲಿಮೆಂಟ್ ಆಯ್ತು ಅಲ್ಲಿ ನಾವು ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ. ಸೊ ಆಡ್ ಅಂಡ್ ಇವನ್ ನಂಬರ್ ಪ್ರಾಜೆಕ್ಟ್ ಆಗಿರ್ಬೋದು, ರೈಟ್, ಅಥವಾ ಬಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಇದೆಲ್ಲ ಗೌರ್ಮೆಂಟ್ ಸಜೆಷನ್ ಯಾರು ಕೊಡ್ತಾ ಇರ್ತಾರೆ ಅಂತಂದ್ರೆ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ, ಸೊ ಇವರು ಗೌರ್ಮೆಂಟ್ ಗೆ ಸಜೆಷನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ಲೈಕ್ ಅಪಾರ್ಟ್ ಫ್ರಮ್ ಈ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬೇರೆದೇನೆಲ್ಲ ಒಂದು ಫಂಕ್ಷನ್ಸ್ ನೋಡ್ಕೊಳ್ಳುತ್ತೆ ಅಂತಂದ್ರೆ ಈ ವಾಟರ್ ಪ್ರಿವೆನ್ಷನ್ ಆಕ್ಟ್ ಆಗಿರ್ಬೋದು, ರೈಟ್. ಸೊ ಅದನ್ನು ಹೊರತುಪಡಿಸಿ ಏರ್ ಕುರಿತಾಗ ಆಗಿರ್ಬೋದು, ರೈಟ್. ಸೊ ಅದ್ರ ಜೊತೆಗೆ ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಏನಿದಾವೆ ಇದಕ್ಕೆ ಕೋಆರ್ಡಿನೇಟ್ ಮಾಡ್ತಕ್ಕಂಥ ಆಗಿರ್ಬೋದು, ರೈಟ್. ಸೊ ಈ ಎಲ್ಲ ಕೆಲಸವನ್ನ ಈ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡುತ್ತೆ. ಸೊ ಇದು ನಿಮ್ಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ಆಗಿರ್ಬೋದು ಅಥವಾ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ಆಗಿರ್ಬೋದು ಒಂದು ಮಾಹಿತಿಯನ್ನ ಕೊಡೋ ಪ್ರಯತ್ನ ಇಲ್ಲಿ ಮಾಡಿದ್ದೀನಿ. ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಸಿಲೆಬಸ್ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿರೋ ಹಾಗೆ ಸೊ ಏರ್ ಪೊಲ್ಯೂಷನ್ ಆಕ್ಟ್ ಬಗ್ಗೆ ತಿಳ್ಕೊಂಡಿರ್ಬೇಕು, ರೈಟ್. ಸೊ ವಾಟರ್ ಪೊಲ್ಯೂಷನ್ ಅಂಡ್ ಕಂಟ್ರೋಲ್ ಆಕ್ಟ್ ಬಗ್ಗೆ ತಿಳ್ಕೊಂಡಿರ್ಬೇಕು, ಏನೆಲ್ಲ ಪ್ರೊವಿಷನ್ಸ್ ಇದಾವೆ, ರೈಟ್. ಸೊ ಇವಾಗ ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಎಷ್ಟು ಡೆಸಿಬಲ್ ವರೆಗೆ ಅದನ್ನ ಪೊಲ್ಯೂಷನ್ ಅಂತ ಕನ್ಸಿಡರ್ ಮಾಡಲ್ಲ. ಈ ರೀತಿ ಫಿಲಿಮ್ಸ್ ಅಲ್ಲೆಲ್ಲ ಕ್ವಶನ್ ಬಂದಿರ್ತಕ್ಕಂಥದ್ದಿದೆ. ಮೇನ್ಸ್ ಅಲ್ಲಿ ನಿಮ್ಗೆ ಆಕ್ಟ್ ಪ್ರೊವಿಷನ್ಸ್ ಏನಿದೆ, ಗೌರ್ಮೆಂಟ್ ಆ ಆಕ್ಟ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು.